ಎಲ್ರಿಗೂ ನಮಸ್ಕಾರ. ನನಗೆ ಎರಡು ಮಾತೇ ಹೇಳಿರೋದು. ತುಂಬ ಒಳ್ಳೆ ಹಾಡು, ತುಂಬ ಒಳ್ಳೆ ನೃತ್ಯ, ತುಂಬ ಒಳ್ಳೆ ಪರ್ಫಾರ್ಮೆನ್ಸು. ಸೊ ಈ ಎಲ್ಲ ಟ್ಯಾಲೆಂಟ್ಗೂ ಆಲ್ ದ ಬೆಸ್ಟ್ ಹೇಳ್ತಾ ಇಂಡಸ್ಟ್ರಿಗೆ ವೆಲ್ಕಮ್ ಮಾಡ್ತೀನಿ. ದೊಡ್ಡ ಯಶಸ್ಸು ಅವರಿಗೆ ಸಿಗಲಿ, ತುಂಬ ದೊಡ್ಡ ದೊಡ್ಡ ಹಾಡುಗಳು ಮಾಡೋ ಥರ ಆಗಲಿ, ತುಂಬ ದೊಡ್ಡ ಫ್ಯೂಚರು ಅವ್ರಿಗಾಗಲಿ. ಎಲ್ಲ ಟ್ಯಾಲೆಂಟ್ಸ್ಗೂ ಹೇಳ್ತಾ ಇದ್ದೀನಿ ಆಲ್ ದ ಬೆಸ್ಟ್. ಎಲ್ರಿಗೂ ನಮಸ್ಕಾರ. ಸತೀಶ್ ರೆಡ್ಡಿ ಅವರು, ದರ್ಶನ್ ಅವರು, ಇಲ್ಲಿ ನೆರೆದಿರುವ ಎಲ್ಲರಿಗೂ ನನ್ನ ಕೃತಜ್ಞತೆಗಳು, ನಮಸ್ಕಾರಗಳು ತಿಳಿಸುತ್ತಾ, ಇವತ್ತು ತುಂಬ ವಿಶೇಷವಾದ ದಿನ, ತುಂಬ ಸಂತೋಷವಾದ ದಿನ. ಯಾಕೆಂದರೆ ಇಂಡಿವಿಜುವಲಿ ಈ ಥರ ಒಂದು ಈವೆಂಟು ನಮ್ಮ ಕಮ್ಯುನಿಟಿಯಲ್ಲಿ ಫಸ್ಟ್ ಟೈಮ್ ದರ್ಶನ್ ಅವರು ಇನಾಗ್ರೇಟ್ ಮಾಡಿದ್ರು ಆಸ್ ಎ ಚಾಲೆಂಜಿಂಗ್ ಸ್ಟಾರ್. ಸುನೀತಾ ತುಂಬ ಟ್ಯಾಲೆಂಟೆಡ್. ನಮ್ಮ ರಾಮಮೋಹನ್ ರಾಜು ಅವರಿಗಿಂತ ಹೆಚ್ಚಿನ ಟ್ಯಾಲೆಂಟೆಡ್. ಇವರಿಬ್ಬರಿಗಿಂತ ಜಾಜಿ ತುಂಬ ಟ್ಯಾಲೆಂಟೆಡ್. ನಿನ್ನ ಆ ಸಾಂಗಲ್ಲಿ ಆ ಗ್ರೇಸ್ ಇದೆ ನೋಡಿ, ಆ ಡ್ಯಾನ್ಸ್ ಮೂಮೆಂಟ್ಸ್ ಟ್ರೆಮೆಂಡಸ್. ಎವ್ರಿಬಡಿ ಶುಡ್ ಬಿ ಅಕ್ನಾಲೇಜ್. ಆ ಒಂದು ಸಾಂಗ್ ನೋಡಿ, ನಿನಗೆ ಒಳ್ಳೆ ಫ್ಯೂಚರ್ ಇದೆ. ನಮ್ಮ ಸಂಸ್ಥೆ ಪರವಾಗಿ, ನನ್ನ ಕಮ್ಯುನಿಟಿ ಪರವಾಗಿ, ನಾನು ರಾಜು ಸಿಕ್ತಿಯ ರಾಜ್ ಚಾರಿಟಬಲ್ ಟ್ರಸ್ಟ್ ಪ್ರೆಸಿಡೆಂಟು, ನಮ್ಮ ಕಮ್ಯುನಿಟಿ ಪರವಾಗಿ, ಎಲ್ಲರ ಪರವಾಗಿ ಆ ದೇವರ ಆಶೀರ್ವಾದ, ಆಶೀಸ್ಸುಗಳು ನಿನಗೆ ಎಂದೆಂದಿಗೂ ಇರಬೇಕು. ನೀನು ತುಂಬ ಸಕ್ಸಸ್ಫುಲ್ ಆಗಬೇಕು. ನಿಮ್ಮ ತಾತ ಕನಸು ನೆನಸಾಗಬೇಕು. ನಿಮ್ಮ ತಂದೆ ತಾಯಿ ಆಶೀರ್ವಾದ ನಿನಗೆ ಎಂದೆಂದಿಗೂ ಇದ್ದು ನೀನು ತುಂಬ ಎತ್ತರಿಗೆ ಬೆಳಿಬೇಕು ಅಂತ ಆ ದೇವನಲ್ಲಿ ಪ್ರಾರ್ಥಿಸುತ್ತಾ ನಿನ್ನ ಆಶೀರ್ವಾದ. ಗಾಡ್ ಬ್ಲೆಸ್ ಯು. ಥ್ಯಾಂಕ್ ಯು. ಎಲ್ಲರಿಗೂ ನಮಸ್ಕಾರ. ಮಾಧ್ಯಮ ಸ್ನೇಹಿತರೆ, ಎಲ್ಲ ಸ್ನೇಹಿತರೆ, ವೇದಿಕೆ ಮೇಲಿರುವಂಥ ನನ್ನ ಆತ್ಮೀಯರು, ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ಅವರೇ, ಶೈಲಜಾ ನಾಗ್ ಮೇಡಮ್ ಅವರೇ, ಹರಿಕೃಷ್ಣ ಸರ್ ಅವರೇ, ಮೋಹನ್ ಅವರೇ, ಅವರ ಪತ್ನಿಯವರು, ಮತ್ತು ನಮ್ಮ ರಮೇಶ್ ರಾಜು ಸರ್ ಅವರು, ಪ್ರಕಾಶ್ ಅವರು, ಮತ್ತು ಮೈನ್ ಅಟ್ರಾಕ್ಟಿವ್ ಆಗಿ ಕೂತಿರುವಂಥ ನನ್ನ ಮಗಳಿನ ಸಮಾನರಾದಂಥ ಜಾಜಿಯವರು, ಎಲ್ಲರಿಗೂ ಕೂಡ ಇವತ್ತು ನಿಜವಾಗ್ಲೂ ತುಂಬ ಅವ್ರ ತಾಯಿ ಮಾತಾಡುವಂಥ ಸಂದರ್ಭದಲ್ಲಿ ಈ ದಿನ ತುಂಬ ಸಂತೋಷದ ದಿನ ಅನ್ನೋ ರೀತಿಯಲ್ಲಿ ಅವರ ಕಣ್ಣುಗಳಲ್ಲಿ ನಾನು ನೋಡ್ತಾ ಇದ್ದೆ. ನಿಜವಾಗ್ಲೂ ಒಂದು ಅದ್ಭುತ ಕಲಾವಿದೆಯನ್ನು ಪ್ರೋತ್ಸಾಹ ಮಾಡುವಂಥ ದಿಕ್ಕಿನಲ್ಲಿ ಅವ್ರಿಗೆ ಹೆಚ್ಚು ಪ್ರೆಷರ್ ಆಗ್ತಾ ಇದ್ದಾರೆ. ಪಾಪ, ಆರಾಮಾಗಿ ನೀನು ನಿನ್ನ ಪರ್ಫಾರ್ಮೆನ್ಸ್ ಏನಿದೆ ಅದನ್ನು ಆರಾಮಾಗಿ ಮಾಡಮ್ಮ. ನಿಮ್ಮ ತಂದೆ ಏನು ಅದರಿಂದ ದುಡ್ಡು ಸಂಪಾದನೆ ಮಾಡಬೇಕಾಗಿಲ್ಲ. ಅದರಿಂದ ಕೂಲಾಗಿ ನಿನ್ನ ಪೂರ್ತಿಯಾದಂಥ ಟ್ಯಾಲೆಂಟನ್ನು ಆರಾಮಾಗಿ ಮಾಡು. ನೀನು ಯಾವ ಪ್ರೆಷರು ತಗೋಬೇಡ, ಆಗಲೇ ಸಕ್ಸಸ್ ಆಗಲಿಕ್ಕೆ ಸಾಧ್ಯ. ದರ್ಶನ್ ಅವರು ಈ ಕಾರ್ಯಕ್ರಮಕ್ಕೆ ಬಂದಿದ್ದಾರೆ ಅಂತ ಹೇಳಿದ್ರೆ ನಿಜವಾಗ್ಲೂ ತುಂಬ ಸಂತೋಷದ ವಿಷಯ. ಯಾಕೆಂದರೆ ಈ ರೀತಿ ಒಬ್ಬ ಯಂಗ್ಸ್ಟರನ್ನು, ಅವರ ಟ್ಯಾಲೆಂಟನ್ನು ಪ್ರೋತ್ಸಾಹ ಮಾಡಲಿಕ್ಕೆ, ಅವರೆಷ್ಟೇ ಒತ್ತಡದಲ್ಲಿದ್ದರು, ಬ್ಯುಸಿಯಾಗಿದ್ದರು, ಪಾಪ ಅವರು ಹಾಸ್ಪಿಟ್ಲ್ಗೆ ಹೋಗ್ಬೇಕಾಗಿತ್ತು, ಆದರೂ ಕೂಡ ಬಂದಿದ್ದಾರೆ ಅಂತ ಹೇಳಿದ್ರೆ ನಮ್ಮೆಲ್ಲರ ಅದೃಷ್ಟ. ಅವರಿಗೆ ಜನಗಳ ಮೇಲೆ ಇರುವಂಥ ಪ್ರೀತಿ, ವಿಶ್ವಾಸ, ಮತ್ತು ಈ ರೀತಿ ಯಂಗ್ಸ್ಟರ್ನ ಪ್ರೋತ್ಸಾಹ ಮಾಡುವಂಥ ಒಂದು ಒಳ್ಳೆಯ ಹೃದಯ ಅವರಲ್ಲಿದೆ. ದರ್ಶನ್ ಅವ್ರ ಬಗ್ಗೆ ನನಗಿಂತ ಹೆಚ್ಚಾಗಿ ನಿಮಗೆ ತುಂಬ ಚೆನ್ನಾಗಿ ಗೊತ್ತಿದೆ. ನೇರವಾಗಿ ಮಾತಾಡಿದ್ರು ಕೂಡ ಯಾರಿಗೂ ತೊಂದರೆ ಮಾಡುವಂಥ ಮನುಷ್ಯ ದರ್ಶನ್ ಅವರಲ್ಲ. ನಾನು ತುಂಬ ಹತ್ತಿರದಿಂದ ನೋಡಿದ್ದೇನೆ. ತುಂಬ ಹೃದಯವಂತ. ಇವತ್ತು ಕನ್ನಡ ಚಿತ್ರರಂಗದಲ್ಲಿ ಟಾಪ್ 1 ಪೊಸಿಷನಲ್ಲಿದ್ದರೂ ಕೂಡ ಯಾರಿಗೂ ನೋವು ಮಾಡದ ರೀತಿ ಬದುಕುವಂಥ ಮನುಷ್ಯ. ಆ ನೋವೇನಾದ್ರೂ ಇದ್ರೆ ಅವರೇ ತಿನ್ಕೋತಾರೆ, ಆದರೆ ಅವರ ಮನಸ್ಸು ಮಾತ್ರ ನಿಜವಾಗ್ಲೂ ಹಾಲಿದ್ದಾಗೆ. ಅದರಲ್ಲಿ ಎರಡು ಮಾತು ಕೂಡ ಇಲ್ಲ ಅಂತ ನಾನು ಈ ಸಂದರ್ಭದಲ್ಲಿ ತುಂಬ ಹೆಮ್ಮೆಯಿಂದ ಹೇಳೋಕ್ಕೆ ಇಷ್ಟಪಡ್ತೇನೆ. ಮತ್ತು ಈ ಒಂದು ಕಾರ್ಯಕ್ರಮದ ಮೂಲಕ ಪರಿಚಯ ಆಗಿರುವಂಥ ನಮ್ಮ ಜಾಜಿ ಅವರು ಸಕ್ಸಸ್ ಆಗಲಿ, ಆರಾಮಾಗಿ ಅವರ ಟ್ಯಾಲೆಂಟನ್ನು ಗುರುತಿಸಿ ಇನ್ನೂ ಹೆಚ್ಚಿನ ರೀತಿಯಲ್ಲಿ ಅವರಿಗೆ ಸಕ್ಸಸ್ ಸಿಗುತ್ತೆ ಅನ್ನೋ ಒಂದು ಅಭಿಪ್ರಾಯವನ್ನು ಈ ಸಂದರ್ಭದಲ್ಲಿ ಹೇಳ್ತಾ ಶುಭವನ್ನು ಕೋರ್ತೇನೆ. ನಮಸ್ಕಾರ. ಸ್ವಾದಿಷ್ಟತೆಯ ಸ್ವಾದ,
ತಾಜಾತನದ ಆಹ್ಲಾದ, ಉತ್ತಮ ಆರೋಗ್ಯ ಮತ್ತು ಹೆಚ್ಚಿನ ರೋಗ ನಿರೋಧಕ ಶಕ್ತಿಯ ವೃದ್ಧಿಗೆ ಈಗ ನಿಮಗೆ ಸಿಗುತ್ತಿದೆ ಉತ್ತಮ ಗುಣಮಟ್ಟದ ಪೌಷ್ಟಿಕಾಂಶ ಶ್ರೀ ವೈದಿಕ್ ಮಿಲೆಟ್ ಹೆಲ್ತ್ ಮಿಕ್ಸ್. ಇದು ಸಿರಿಧಾನ್ಯಗಳ ಸಂಪತ್ತು.